ಸರ್, ನನ್ನ ಹೆಸರು ಉಮೇಶ್ ಪೂಜಾರಿ ಅಂತ. ನಾನು ತಾಲೂಕು ಸಂಘದ ಖಜಾಂಚಿಯಾಗಿ ಇದ್ದೀನಿ. ನಾವು ಇವತ್ತೇನು ಅಂದರೆ ರಾಜ್ಯ ಸಂಘದ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿ ಸಂಘದ ಕೇಂದ್ರ ಸಂಘದಿಂದ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರಂತೆ ನಾವು ಈ ದಿನಾಂಕ 10/2/2025 ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆಗಳು ಈಡೇರಿಸೋವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರ್ತೀವಿ. ನಮ್ಮ ಬೇಡಿಕೆಗಳು ಏನಿಲ್ಲ ಸರ್, ತುಂಬ ಸಿಂಪಲ್ ಆಗಿದ್ದಾವೆ. ಸರ್ಕಾರ ಏನೇ ಕೆಲಸ ಕೊಟ್ಟರು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಕೆಲಸ ತಗೋಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ. ಮೂಲಭೂತ ಬೇಡಿಕೆ ಅಂದರೆ ನಾವು ಈಗ ಗ್ರಾಮಕ್ಕೆ ಹೋದಾಗ ಯಾವುದೇ ಒಂದು ಕಚೇರಿ ಆಗಲಿ, ನಮಗೆ ಒಂದು ಅಲ್ಮೇರ ಆಗಲಿ, ಅಥವಾ ಸರ್ಕಾರದಿಂದ ನಿರ್ವಹಿಸುವ ಯಾವುದೇ ಆ್ಯಪ್ಗಳಿಗೆ ಟ್ಯಾಬ್ ಆಗಲಿ ಅಥವಾ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಯಾವುದೇ ಕೊಟ್ಟಿಲ್ಲ. ಇನ್ನೊಂದೇನು ಅಂದರೆ ಸೇವಾ ವಿಚಾರದಲ್ಲಿ ಬಡ್ತಿ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಮತ್ತು ನಮಗೆ ಅಂತರ್ಜಿಲ್ಲಾ ವರ್ಗಾವಣೆ ಕಲ್ಪಿಸ್ಕೊಡೋಕ್ಕೆ ನಾವು ಬೇಡಿಕೆ ಇಟ್ಟಿದ್ವಿ. ಅಂತರ್ಜಿಲ್ಲಾ ವರ್ಗಾವಣೆ ಸ್ಟಾಪ್ ಆಗಿ ಈಗಾಗಲೇ 4 ವರ್ಷ ಆಯಿತು. ಅಂತರ್ಜಿಲ್ಲಾ ವರ್ಗಾವಣೆ ಆಗಲಿ, ಮೂಲಭೂತ ಸೌಕರ್ಯಗಳು ಇವೆಲ್ಲ ಈಡೇರಿಕೆಗಾಗಿ ನಾವು ಈಗ ನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಗೊಂಡಿದ್ದೀವಿ. ನಿನ್ನೆಯಿಂದ ಈ ಮುಷ್ಕರ ನಡೆದಿದೆ. ಇಲ್ಲಿ 3 ದಿವಸ ತಾಲೂಕು ಹಂತದಲ್ಲಿ 3 ದಿವಸ ನಾವು ಮುಷ್ಕರ ಕೈಗೊಳ್ತೀವಿ. ಇನ್ನು ಇದಾದಮೇಲೆ ಜಿಲ್ಲಾ ಹಂತದಲ್ಲಿ ಇನ್ನೂ 3 ದಿವಸ ಮುಷ್ಕರ ಕೈಗೊಳ್ತೀವಿ. ಸರ್ಕಾರ ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ನಾವು ಇನ್ನು ಮುಂದಿನ ಹಂತದಲ್ಲಿ ರಾಜ್ಯ ಸಂಘ ಏನು ಕ್ರಮ ಕೈಗೊಳ್ಳುತ್ತೋ ಅದರಂತೆ ನಾವು ಕ್ರಮ